ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಎಲ್ಲೋ ಒಂದು ಕಡೆ ಬಿಡದಿ ಟೌನ್ಶಿಪ್ ಏನು ವಿಚಾರಗಳು ಇವತ್ತು ರಾಜಕೀಯ ಬಣ್ಣಕ್ಕೆ ತಿರ್ಕೊಂಡಿದೆ. ಒಂದು ಕಡೆ ರಾಜಕೀಯದ ಒಂದು ಕೆಸರಾಟ, ಇಡೀ ರೈತರ ಒಂದು ಸಮಾಧಿ ಮೇಲೆ ಇವತ್ತು ಏನು ಸರ್ಕಾರ, ಅದು ಮಾನ್ಯ ಡಿ ಕೆ ಶಿವಕುಮಾರ್ ಅವರು ದಲ್ಲಾಳಿಗಳ ಮತ್ತು ಏಜೆಂಟ್ರುಗಳ ಮೀಟಿಂಗ್ ಮಾಡಿಕೊಂಡು ಏನು ಸಾಧನೆ ಮಾಡಿಕೊಟ್ಟಿದ್ದಾರೆ. ಎಲ್ಲೋ ಒಂದು ಕಡೆ ಇವತ್ತು ದಲ್ಲಾಳಿಗಳ ಒಂದು ರಿಯಲ್ ಎಸ್ಟೇಟ್ ಏಜೆಂಟ್ರುಗಳನ್ನ ಬೆಳೆಸೋಕ್ಕೋಸ್ಕರ ಈ ಒಂದು ಏನು ಗ್ರೇಟರ್ ಬೆಂಗಳೂರು ಏನು ಟೌನ್ಶಿಪ್ಗೆ ಅಡಾಪ್ಟ್ ಮಾಡ್ಕೊಂಡು ಇವತ್ತು ಏನು ಮಾಡಬೇಕು ಅಂತ ದೊಡ್ಡ ಮಹಾನ್ ನಾಯಕ ಡಿ ಕೆ ಶಿವಕುಮಾರ್ ಸ್ವಾಮಿ ಒಬ್ಬರು ಹೊರಟಿದ್ದಾರೆ. ಎಲ್ಲ ಒಂದು ಕಡೆ ಇದು ನಮಗೆ ಬೇಕಾ? ಇವತ್ತು ಎಷ್ಟು ಸಮಸ್ಯೆಗಳು ಇವತ್ತು ನಾವು ರಾಜ್ಯದಲ್ಲಿ ಆ ಸಮಸ್ಯೆಗಳು ಏನು ಬೇಕಾಗಿಲ್ಲ, ಟೌನ್ಶಿಪ್ ಬೇಕಾಗಿದೆ. ಎಲ್ಲ ಒಂದು ಕಡೆ ಅವ್ರ ಪ್ರತಿಷ್ಠೆ ಮಾಡೋದು, ಇವ್ರ ಪ್ರತಿಷ್ಠೆ ಮಾಡೋದು, ಎಲ್ಲ ಒಂದು ಕಡೆ ಈ ಕೆಸರಾಟ ನಮಗೆ ರಾಜಕೀಯದ ಬಣ್ಣ ಬಂದಿದೆ. ರೈತರು ಇವತ್ತು ಹೋರಾಟಗಳಿಗೆ ಒಂದು ಬೆಲೆ ಇಲ್ಲದಂತ ಆಗಿದೆ. ಇವತ್ತು ನಾವು ಹೋಗುವಂಥ ಸಂದರ್ಭದಲ್ಲಿ ಬೆಂಗಳೂರಿಗೆ ಬಿಡದಿಗೆ ಹೋಗುವಂಥ ಸಂದರ್ಭದಲ್ಲಿ ತಟ್ಟೆ ಇಡ್ಲಿ ತಿನ್ಕೊಂಡು ಹೋಗ್ತೀವಿ, ಅದಕ್ಕೂ ಸಹ ಇವತ್ತು ಕನ್ನ ಹಾಕುವಂಥ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಎಲ್ಲ ಒಂದು ಕಡೆ ಬಿಡದಿನೇ ಆಯ್ಕೆ ಮಾಡ್ಕೊಂಡಿದ್ದಾರೆ. ಏನು ನಾವು ಸಾಕ್ಷಿ ಗುಡ್ಡೆಗಳನ್ನ ಬಿಟ್ಟೋಗ್ಬೇಕು, ನಾವೇನು ಬಿಟ್ಟೋಗೋದಿಲ್ಲ, ಸಾಕ್ಷಿ ಬಿಟ್ಟೋಗ್ತೀನಿ ಅಂತ ಹೇಳ್ತಿದ್ದಾರೆ. ಏನು ಸಾಕ್ಷಿ ಗುಡ್ಡೆ ಬಿಟ್ಟೋಗ್ತಾರೆ? ರೈತರ ಒಂದು ಸಮಾಧಿ ಮೇಲೆ, ರೈತರ ಒಂದು ಉಳುವಂಥ ಭೂಮಿಯೇ, ರೈತರ ಭೂಮಿ ತಾಯಿ ನಂಬ್ಕೊಂಡು ಜೀವನ ಮಾಡ್ತಿರುವಂಥ ಎಷ್ಟೋ ಕುಟುಂಬಗಳು ಕುಂಟೆಗಟ್ಟಲೆ ಹೈನುಗಾರಿಕೆಗಳನ್ನ ನಂಬ್ಕೊಂಡು ಹಸು ಕರುಗಳನ್ನ ಸಾಕೊಂಡು 10 ಲೀಟ್ರು 5 ಲೀಟ್ರು ಹಾಲುಗಳನ್ನ ಹಾಕುವಂಥ ನಮ್ಮ ರೈತರುಗಳ ಪಾಡು ಇವತ್ತು ಬೀದಿಗೆ ಬರಬೇಕಾ? ಇವತ್ತು 1 ಎಕರೆಗೆ 2.5 ಕೋಟಿ 2 ಕೋಟಿ 3 ಕೋಟಿ ಕೊಡ್ತೀವಿ ಅಂತ ಹೇಳುವಂಥ ಏನೋ ಸರ್ಕಾರಗಳು, ನಮ್ಮ ಒಂದು ಡಿ ಕೆ ಶಿವಕುಮಾರ್ ಸಾಹೇಬರು ಏನು ಈ ಒಂದು ಪ್ರಾಜೆಕ್ಟು ಏನು ಬೇಕಾಯಿತು? ಇವತ್ತು ರೈತರು ರೈತರು ಏನು ಅಂದ್ಕೊಂಡಿದ್ದಾರೆ? ಮಾಡಿ ಉತ್ತರ ಕರ್ನಾಟಕದ ಭಾಗಗಳಲ್ಲಿ ಮಾಡಿ, ಉತ್ತರ ಕರ್ನಾಟಕದ ಭಾಗದ ಜನರುಗಳು ಕೂಲಿ ಹೊತ್ತು ಹೋಗ್ತಿದ್ದಾರೆ. 200-300 ಕಿಲೋಮೀಟ್ರ್ಗಳು ಕೆಲಸಕ್ಕೆ ಹೋಗ್ತಿದ್ದಾರೆ. ಇವತ್ತು ಕೆಲಸಗಳು ಸರಿಯಾದಂಥದ್ದು ಇಲ್ಲ ಈ ಉತ್ತರ ಕರ್ನಾಟಕ ಭಾಗದಲ್ಲಿ. ಅಲ್ಲಿ ಮಾಡಿ ನಿಮ್ಮ ಟೌನ್ಶಿಪ್ಗಳ, ಆ ಜನಕ್ಕೆ ಅಲ್ಲಿ ಉದ್ಯೋಗನ ಸೃಷ್ಟಿ ಮಾಡಿ, ಅಲ್ಲಿ ಟೌನ್ಶಿಪ್ ಮಾಡಿ, ಗ್ರೇಟರ್ ಬೆಂಗಳೂರನ್ನ ಅಲ್ಲಿ ಡೆವಲಪ್ ಮಾಡಿ. ಇಲ್ಲಿ ಬೇಕಾಗಿಲ್ಲ. ಇವತ್ತು ಈ ಬೆಂಗಳೂರಿಂದ ಮೈಸೂರುವರೆಗೂ ಬೇಕಾದಷ್ಟು ಇವತ್ತು ಬೆಳೆ ನಿಂತಿದೆ. ಏನು ಮಹಾನ್ ನಾಯಕರುಗಳು, ಏನು ನಾಲ್ವಡಿ ಕೃಷ್ಣರಾಜ ಒಡೆಯರು ಏನು ಬೇಕು ಎಲ್ಲವನ್ನು ಇವತ್ತು ನಮ್ಮ ಒಂದು ಕೊಡುಗೆಗಳನ್ನ ಇವತ್ತು ನಮ್ಮ ಒಂದು ಹಳೆ ಮೈಸೂರು ಭಾಗದಲ್ಲಿ ಏನು ಜನಸಾಮಾನ್ಯರಿಗೆ ಕೊಟ್ಟಿದ್ದಾರೆ. ನಿಮ್ಮ ಒಂದು ಸಾಕ್ಷಿ ಗುಡ್ಡೆ ಬೇಕಾಗಿಲ್ಲ. ಈ ರಾಜಕೀಯದ ಕೆಸರಾಟ, ಒಂದು ಕಡೆ ಮಾಧ್ಯಮಗಳಲ್ಲಿ ಬರ್ತಿರುವಂಥ ಈ ಒಂದು ಹೇಳಿಕೆಗಳು ಎಲ್ಲ ಒಂದು ಕಡೆ ನಮಗೆ ಇದು ಒಂದು ನಗೆಪಾಠದ ರೀತಿ ಆಗ್ತಿದೆ. ಇವತ್ತು ಸಮಸ್ಯೆಗಳೇನಿದೆ, ಇವತ್ತು ರಾಜ್ಯದಲ್ಲಿ ಏನು ಸಮಸ್ಯೆಗಳಿದೆ ಅದನ್ನು ಬಗೆಹರಿಸ್ಬೇಕ್ಬಿಟ್ಟು ಇವತ್ತು ನಿಮ್ಮ ಒಂದು ರಾಜಕಾರಣ ದೊಂಬರಾಟ ನಮ್ಗೆ ಬೇಕಾಗಿಲ್ಲ. ರೈತರು ಇವತ್ತು ಏನು ರೈತರ ಸಮಸ್ಯೆ ಏನಿದೆ, ರೈತರ ಬಗ್ಗೆ ಕೂತ್ಕೊಂಡು, ರೈತರ ಒಂದು ಸಮಸ್ಯೆಗಳನ್ನ ಕೂತ್ಕೊಂಡು ಚರ್ಚೆ ಮಾಡಿ, ರೈತರ ಭೂಮಿಗಳನ್ನ ಉಳಿಸ್ಕೊಡಿ. ಇವತ್ತು ರೈತ ನಂಬ್ಕೊಂಡಿದ್ದಾನೆ, ಈ ಭೂಮಿ ನಂದು, ಈ ಭೂಮಿ ತಾಯಿ ನನ್ನೋಳು, ನನ್ನ ಜನ್ಮ ಕೊಟ್ಟದ್ದು ಈ ಭೂಮಿ ತಾಯಿನ ನಾನು ಬಿಡಲ್ಲ ಅಂತ ಎಷ್ಟೋ ರೈತರುಗಳು ಕಣ್ಣೀರು ಹಾಕ್ತಿದ್ದಾರೆ. 80% ರೈತರುಗಳು ಇವತ್ತು ನಾನು ಭೂಮಿ ಕೊಡಲ್ಲ ಅಂತಿದ್ದಾರೆ. ಆದರೂ ಸಹ ಇವತ್ತು ಸರ್ಕಾರದ ಧೋರಣೆಗಳು ಎಲ್ಲ ಒಂದು ಕಡೆ ಡಿ ಕೆ ಶಿವಕುಮಾರ್ ಸಾಹೇಬರ ಪ್ರಾಜೆಕ್ಟ್ಗಳು, ಇವತ್ತು ದಲ್ಲಾಳಿಗಳ ಒಂದು ಆಕಾರವು ಇವತ್ತು ರಿಯಲ್ ಎಸ್ಟೇಟ್ ಮಾಫಿಯಾ ಆಗಿ ಕನ್ವರ್ಟ್ ಆಗಿದೆ. ಇವತ್ತು ರೈತರ ಭೂಮಿಗಳು ಏನು ಬಿಡದಿಯ ಒಂದು ಟೌನ್ಶಿಪ್ ಎಲ್ಲ ಒಂದು ಕಡೆ ಉತ್ತರ ಕರ್ನಾಟಕ ಭಾಗವನ್ನು ಮಾಡಿ ಅಂತ ಡಿ ಕೆ ಶಿವಕುಮಾರ್ ಸಾಹೇಬ್ರುಗಳನ್ನ ಮನವಿ ಮಾಡ್ತಿದ್ದೀನಿ. ಎಲ್ಲ ರೈತರ ಮೇಲೆ ಸಮಾಧಿ ಕಟ್ಟಬೇಡಿ, ನಿಮ್ಮ ರಾಜಕಾರಣ ನಿಲ್ಲಿಸಿ ಅಂತ ಹೇಳ್ತಿದ್ದೀನಿ. ಜೈ ಕರ್ನಾಟಕ ಮತ್ತು ಒಂದೇ ಮಾತರಂ.